ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೌನಾನಂದನ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಮೈಸೂರಿನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮೈಸೂರಿಗೆ ಬಂದಿದ್ದೀನಿ ಅಮ್ಮ ಮನೆಗೆ. ಇದು ಸಂಡೇ ವ್ಲಾಗ್. ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೇ. ತುಂಬ ದಿನ ಆಗಿತ್ತು ನಾನು ಅಪ್ಪ ಅಮ್ಮನ ನೋಡಿ, ತುಂಬ ನೋಡಬೇಕು ಅಂತ ಅನ್ನಿಸ್ತಿತ್ತು. ಡ್ಯಾಡಿ ಕೂಡ ಫೋನ್ ಮಾಡಿ ಹೇಳ್ತಿದ್ರು, ನಿಮ್ಮಿಬ್ಬರನ್ನೂ ನೋಡೋಂಗಾಗಿದೆ ಅಳಿಯ ಮಗಳನ್ನ, ಬನ್ನಿ ಬನ್ನಿ ಅಂತ. ಅಳಿಯ ಬ್ಯುಸಿ ಇದ್ದಿದ್ದ ಕಾರಣ ಅವ್ರು ಬರಲಿಲ್ಲ. ನೀವು ಬರದೇ ಇದ್ದರೆ ಇರಿ, ನಾನಂತೂ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಹೇಳಿ ಅವರನ್ನು ಅಲ್ಲೇ ಬಿಟ್ಟು ನಾನು ಸಂಡೇ ಒನ್ ಡೇ ಇದ್ದು ಮಂಡೇ ವಾಪಸ್ ಹೋಗೋಣ ಅಂತ ಬಂದಿದ್ದೆ. ಹಾಗೆ ಇವತ್ತು ಮಾರ್ನಿಂಗ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ಬಂದಿರೋದ್ರಿಂದ ನಮ್ಮಮ್ಮ ಚಿಕನ್ ತರಿಸಿದ್ರು. ನಾನು ಮಾಡೋ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಪಲಾವ್ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟು. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ತುಂಬ ಈಸಿ. ನಾನೊಂದು 7-6 ವೆರೈಟಿ ಆಫ್ ಬಿರಿಯಾನಿ ಮಾಡ್ತೀನಿ, ಅದರಲ್ಲಿ ಇದು ಒಂದು. ಹೇಗೆ ಮಾಡೋದಂದರೆ ತುಂಬ ಈಸಿ. ಎಲ್ಲ ಕಟ್ ಮಾಡೋದಕ್ಕಿಂತ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ಳೋದಷ್ಟೇ. ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮೂರನ್ನು ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟೇನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಇದು ಡಿಫ್ರೆಂಟಾಗಿರುತ್ತೆ. ಸೊ ಇಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಿದ ತಕ್ಷಣ ಮಾಮೂಲಿ ಏನೇನು ಸ್ಪೈಸಸ್ ಹಾಕ್ತಾರೆ ಬಿರಿಯಾನಿಗೆ ಎಲ್ಲ ಸ್ಪೈಸಸ್ ಹಾಕಿದ್ದೀನಿ. ನಾನು ಸ್ವಲ್ಪ ಕಸೂರಿ ಮೇಥಿ ಜಾಸ್ತಿ ಹಾಕ್ತೀನಿ, ಅದು ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಿರುತ್ತೆ ಬಿರಿಯಾನಿಯಲ್ಲಿ, ಅದಕ್ಕೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದು ಎಣ್ಣೆಲೆಲ್ಲ ಫ್ರೈ ಆಗಲಿ. ನಾನು ಬಂದಿರೋದು ಖುಷಿ ಇಲ್ಲ ನಮ್ಮಪ್ಪ ಅಮ್ಮಂಗೆ, ಅಳಿಯ ಬಂದಿಲ್ವಲ್ಲ ಅಂತ. ಡ್ಯಾಡಿ ಅಂತೂ ಪದೇ ಪದೇ ಅಯ್ಯೋ ಅವನನ್ನು ನೋಡೋಂಗಾಗಿತ್ತು, ಅವನೇ ಬಂದಿಲ್ಲ, ಅವನನ್ನೇ ಜಾಸ್ತಿ ಇವಾಗ ಕೇರ್ ಮಾಡೋದು ಮಗಳಿಗಿಂತ. ತುಂಬ ಸಲ ಅವನನ್ನೇ ಕೇಳ್ತಿದ್ರು ನಮ್ಮ ಡ್ಯಾಡಿ ನಾನು ವಾಪಸ್ ಹಾಸನಿಗೆ ಬರೋವರೆಗೂ. ಇವಾಗ ನೆಕ್ಸ್ಟು ಅದೆಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಮಾಡೋದ್ರಿಂದನೇ ಬಿರಿಯಾನಿಗೆ ಒಂದು ಬೇರೆ ಟೇಸ್ಟ್ ಕೊಡೋದು. ಯಾಕಂದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಇದು ಕಲರ್ ಫುಲ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು. ಇದು ಫ್ರೈ ಆಗ್ತಾ ಇರಲಿ. ಈರುಳ್ಳಿ ಏನು ಫುಲ್ ಪೇಸ್ಟ್ ಮಾಡೋದೇನು ಬೇಡ, ಅದೊಂದು ಸ್ವಲ್ಪ ತರಿಯಾಗೆ ಪೇಸ್ಟ್ ಮಾಡ್ಕೋಬೇಕು, ಎಲ್ಲನೂ ಅಷ್ಟೇ. ಇವಾಗ ನೆಕ್ಸ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದನ್ನು ರೆಡಿಮೇಡ್ ಆಗೋದಕ್ಕಿಂತ ಮನೇಲೇ ಎರಡೂ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದೂ ಕೂಡ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ನಮ್ಮ ಗೌಡ್ರ ಸ್ಟೈಲ್ ಬಿರಿಯಾನಿ. ನೆಕ್ಸ್ಟ್ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನಾವು ನಾನ್ ವೆಜ್ ಐಟಮ್ ಏನೇ ಮಾಡಿದರೂ ಅದಕ್ಕೆ ಖಾರ ಜಾಸ್ತಿ ಇರಬೇಕು, ಹಾಗಾದರೆ ತಿನ್ನೋಕ್ಕೆ ಸಖತ್ತಾಗಿ ಏನೋ ಒಂಥರ ಮಜಾ. ಕೆಲವ್ರು ಖಾರನೇ ಹಾಕಲ್ಲ, ಆ ಥರನೂ ಮಾಡ್ತಾರೆ. ಜಾಸ್ತಿ ಸ್ಪೈಸಿಯಾಗಿರಬೇಕು ನಾನ್ ವೆಜ್ ಐಟಮ್ಸ್, ಹಾಗಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅನಿಸುತ್ತೆ ನಮಗೆ. ನೋಡಿ ಈ ಥರ ಚೆನ್ನಾಗಿ ಅದು ಫ್ರೈ ಆಗಬೇಕು. ಫ್ರೈ ಆಗಿದ ಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಮೂರು ಒಟ್ಟಿಗೆ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಿದ್ದೀನಿ. ನಾನು ಮೈಸೂರಿಗೆ ಬಂದಿದ್ದೀನಿ ಅಂತ ನಮ್ಮ ಮಾವನ ಮಕ್ಕಳು ಕೂಡ ಬಂದಿದ್ದರು, ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ. ಒಂದು 5-6 ಜನ ಇದ್ದಾರೆ ಮನೇಲಿ, ಅದಕ್ಕೋಸ್ಕರ ಜಾಸ್ತಿ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕ್ಕೊತಿದ್ದೀನಿ, ಮಾಮೂಲಿ ಬಿರಿಯಾನಿ ಪೌಡರ್ ಹಾಕ್ಕೊತಿದ್ದೀನಿ. ಮನೇಲೇ ಬಿರಿಯಾನಿ ಪೌಡರ್ ನಾನು ರೆಡಿ ಮಾಡಿ ಬಿರಿಯಾನಿ ಮಾಡ್ಕೊತೀನಿ, ಆದರೆ ಇವಾಗ ಪೌಡರ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಅಂತ ಜಸ್ಟ್ ತಂದು ರೆಡಿ ಇರೋದನ್ನು ಹಾಕ್ತಿದ್ದೀನಿ. ಇವಾಗ ಟೊಮೆಟೊ ಪೇಸ್ಟ್ ಅದನ್ನು ಹಾಕ್ತಿದ್ದೀನಿ. ಇದೂ ಅಷ್ಟೇ, ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಪೇಸ್ಟ್ ಸಾಫ್ಟಾಗಿ ಏನು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಇವಾಗ ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಹಾಕಿದ್ದೀನಿ. ನೋಡಿ ಈ ಥರ ಆಗಿದೆ, ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಈ ಥರ ಟ್ರೈ ಮಾಡಿ ನೋಡಿ, ಇದೊಂಥರ ಡಿಫ್ರೆಂಟಾಗಿ ತೋರಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ತಿದ್ದೀನಿ. ಸೊ ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಬಿಡಬೇಕು, ಚೆನ್ನಾಗಿ ಅದು ಎಣ್ಣೆಲಿ ಫ್ರೈ ಆಗಬೇಕು. ಈ ಕಡೆ ನಾನು ಚಿಕನ್ನಿಗೆ ಮೊಸರು ಮತ್ತು ನಿಂಬೆಹಣ್ಣಿನ ರಸ, ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟಿದ್ದೆ. ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಚಿಕನ್ನು, ಅದು ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ಇವಾಗ ಅದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ. ಇವಾಗ ಈ ಮಸಾಲೆ ಜೊತೆ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಮಸಾಲೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಚಿಕನ್ನು.
ಇದು ಒಂದು 15 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಮಸಾಲೆ ಜೊತೆ. ಅದು ಮಸಾಲೆ ಎಲ್ಲ ಚಿಕನಿಗೆ ಹಿಡಿಬೇಕಲ್ವಾ, ಸೊ ಅದಕ್ಕೆ ಅದನ್ನು 15 ಮಿನಿಟ್ಸ್ ಇವಾಗ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಬೇಕು. ಕ್ಲೋಸ್ ಮಾಡಿ 15 ಮಿನಿಟ್ಸ್ ಬಾಯ್ಲ್ ಆಗಕ್ಕೆ ಬಿಡಬೇಕು. ನೋಡಿ 15 ಮಿನಿಟ್ಸ್ ಆದಮೇಲೆ ಈ ಥರ ಆಗಿರುತ್ತೆ. 90% ಚಿಕನೆಲ್ಲ ಬೆಂದ್ಬಿಟ್ಟಿರುತ್ತೆ ಮಸಾಲೆ ಜೊತೆ. ಇನ್ನು 10% ಅಷ್ಟೇ ನಾವು ರೈಸ್ ಜೊತೆ ಬೇಯಿಸ್ಬೇಕಾಗಿರೋದು. ನಾನು ಬಿರಿಯಾನಿಗೆ ಬಾಸುಮತಿ ರೈಸ್ ಹಾಕ್ತಿದ್ದೀನಿ. ಇದನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಕೊಂಡು 10 ಮಿನಿಟ್ಸ್ ಇದನ್ನು ನೆನೆಸ್ಕೊಂಡಿದ್ದೆ. ನೆನೆಸಿ ಹಾಕೋದ್ರಿಂದ ಉದುರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ರೈಸ್ ಕೂಡ. ಇದನ್ನು ನೆನೆಸಿಟ್ಕೊಂಡಿರೋದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನೆನೆಸಿರೋದ್ರಿಂದ ಚಿಕನಲ್ಲೇ ಆಲ್ರೆಡಿ ಸ್ವಲ್ಪ ನೀರು ಇರುತ್ತೆ, ಮಸಾಲೆ ಅದೆಲ್ಲ. ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಬೇಕು ಬಿರಿಯಾನಿಗೆ. ನಾನಿಲ್ಲಿ ತೊಗೊಂಡಿರೋ ರೈಸಿಗಿಂತ ಅರ್ಧ ಕಡಿಮೆನೇ ನೀರು ಹಾಕ್ಕೊತಿದ್ದೀನಿ. ಫೈನಲಾಗಿ ಈ ಥರ ನಿಂಬೆಹಣ್ಣು ರಸ ಮೇಲ್ಗಡೆ ಹಾಕಿದರೆ, ಚಿಕನ್ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಫೈನಲಿ ನೋಡಿ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಚಿಕನ್ ಗ್ರೇವಿ ಕೂಡ ಮಾಡಿದ್ದೆ, ಆ ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.